ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ವಿಲಾಸಿ ಜೀವನ ಕೊಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ನಿನ್ನೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ಬ್ರೇಕ್ ಮಾಡಿತ್ತು. ಈ ಬೆನ್ನಲ್ಲೇ ಸುಧಾರಣೆ ಆಗತ್ತೆ ಅಂತಿದ್ದಾರೆ ಅಧಿಕಾರಿಗಳು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಜೈಲಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಂತೆ ಅಥವಾ ನಟಿಸ್ತಿರ್ಬೋದು, ಗೊತ್ತಿಲ್ಲ. ನಮಗೆ ನಂಬಿಕೆ ಉಳಿದಿಲ್ಲ ಜೈಲಿನ ವ್ಯವಸ್ಥೆ ಬಗ್ಗೆ. ನಿನ್ನೆ ಸಂಜೆ ಜೈಲಧಿಕಾರಿಗಳಿಂದ ಬ್ಯಾರಕ್ಗಳ ಪರಿಶೀಲನೆ. ಇದು ಯಾವಾಗಲೂ ಸಂಪ್ರದಾಯದಂತೆ ಆಗುತ್ತೆ. ಒಟ್ಟು 100 ಮಂದಿ ಜೈಲಿನ ಸಿಬ್ಬಂದಿ ತಲಾಶನ ಮಾಡಿದ್ರಂತೆ. ಪರಿಶೀಲನೆ ವೇಳೆ ಕೈದಿಗಳ ಬ್ಯಾರಕ್ನಲ್ಲಿ ವಸ್ತುಗಳು ಪತ್ತೆ ಆಗಿಲ್ಲ. ಇವ್ರ ಕಣ್ಣಿಗೆ ಕಾಣಿಸಲ್ಲ ಅದು, ಬಟ್ ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳ ಕೈಯಲ್ಲಿರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಏನು ಸಿಕ್ತು ನಿಮಗೆ ಅಂದರೆ ಏನೂ ಸಿಕ್ಕಲಿಲ್ಲ. ಇವೆಲ್ಲ ಹಳೆ ವಿಡಿಯೋಗಳು ಅಂತ ಮುಚ್ಚಾಕೋ ಕೆಲಸ. ಬೇಸಿಕಲಿ ಪರಿಶೀಲನೆಯ ನಾಟಕವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ಹೇಳಿದ್ದು ಎಚ್ಚೆತ್ತುಕೊಳ್ಳುವಂತೆ ನಾಟಕ ಮಾಡ್ತಿದ್ದಾರೆ, ಪರಿಶೀಲನೆ ಅನ್ನೋ ಹೆಸರಲ್ಲಿ ನಾಟಕ ಮಾಡ್ತಿದ್ದಾರೆ ಅಂತ. ಜೈಲಧಿಕಾರಿಗಳ ಪರಿಶೀಲನೆಯ ಮಾಹಿತಿ ಸೋರಿಕೆ ಆಗಿತ್ತ ಅಂತ. ಸೋರಿಕೆ ಮಾಡೋರು ಯಾರು? 3 ಜನರು ಕಳ್ಳ ಯಾರು? ಅದೇ ಜೈಲಧಿಕಾರಿಗಳೇ. ಮತ್ತು ಅವ್ರದ್ದೇ ಒಂದು ಟೀಮು ಹೋಗಿ ಪರಿಶೀಲನೆ ಮಾಡುತ್ತಂತೆ. ಈ ಬೃಹನ್ ನಾಟಕದ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡಬೇಕು ಅನ್ನೋದೇ ಬೇಸರದ ಸಂಗತಿ. ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಪಿತೂರಿ ನಡೆದಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಮಧ್ಯೆ ಸಮಗ್ರ ತನಿಖೆಗೆ ಕಾರಾಗೃಹದ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಮೊಬೈಲು ಟಿವಿ ಬಳಕೆಯ ಬಗ್ಗೆ ಆಂತರಿಕ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂಥ ಎಷ್ಟು ತನಿಖೆಗಳು ನಡೆದಿಲ್ಲ ಅನ್ನೋದು ಪ್ರಶ್ನೆ. ಇದು ಜಿಡ್ಡು ಕಟ್ಟಿದ ವ್ಯವಸ್ಥೆ. ಜಿಡ್ಡನ್ನು ನಾನು ತೊಳಿತೀನಿ ಏಕಾಏಕಿ ಸುಮ್ಮನೆ ಒಂದು ಸೋಪ್ ಇಟ್ಕೊಂಡು ಅಂದರೆ ಆಗಲ್ಲ. ಕಂಪ್ಲೀಟ್ ಸಿಸ್ಟಮನ್ನೇ ರಿವ್ಯಾಂಪ್ ಮಾಡಬೇಕು. ಆ ಧೈರ್ಯನ ಯಾರೂ ತೋರಿಸಲ್ಲ, ಯಾಕಂದರೆ ಎಲ್ಲರ ಜೊತೆಗೂ ಎಲ್ಲರದು ಅಡ್ಜಸ್ಟ್ಮೆಂಟು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ರೀತಿ ಎಷ್ಟು ಪರಿಶೀಲನೆಗಳ ಬಗ್ಗೆ, ಎಷ್ಟು ಏನೋ ಪತ್ತೆ ಆಗಿಲ್ಲ ಅನ್ನುವಂತಹ ವಿಚಾರಗಳ ಬಗ್ಗೆ ನಿಮ್ಮ ಕರಿಯರ್ನಲ್ಲಿ ಎಷ್ಟು ನೋಡಿರ್ತೀರಾ? ಪರಪ್ಪನಗ್ರಹಾರದ ನಾಟಕದ ಬಗ್ಗೆ ಈಗಲೂ ಅದು ಧಾರಾವಾಹಿ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ ಅಷ್ಟೇ. ಮಮತಾ, ಖಂಡಿತವಾಗ್ಲೂ ಪರಪ್ಪನ ಅಗ್ರಹಾರದ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಂಥ ವಿಡಿಯೋಗಳು ಹಲವು ಬಾರಿ ಹಲವರು ವಿಚಾರದಲ್ಲೂ ಬಂದಿರುವಂಥದ್ದು. ಜೊತೆಗೆ ಇಂಥ ವಿಡಿಯೋಗಳು ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ತನಿಖೆಗೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಮಾಡಿರುವಂಥದ್ದು ಕೂಡ ಭಾಳಷ್ಟು ನಡೆದಿರುವಂಥದ್ದು. ಅದೇ ಮುಂದುವರೆದ ಭಾಗವಾಗಿ ಎನ್ನುವಂತೆ ನಿನ್ನೆ ರೇಪಿಸ್ಟ್ ಉಮೇಶ್ ಮತ್ತು ತರುಣ್ ಅವರ ವಿಡಿಯೋ ಬಂದ ಬಳಿಕವೂ ಕೂಡ ಅದೇ ರೀತಿಯಾಗಿ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು. ಯಾವಾಗ ಹಿರಿಯ ಅಧಿಕಾರಿಗಳು ತನಿಖೆಗೆ ಆದೇಶವನ್ನು ಮಾಡಿದ್ರೋ ಅದಾದ ಬಳಿಕ ಅಲ್ಲಿರುವಂಥ ಅಧಿಕಾರಿಗಳು ಜೈಲ್ ಮೇಲೆ ರೈಡ್ ಮಾಡುವಂಥ ಒಂದು ನಾಟಕದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ರೈಡ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೊಬೈಲ್ ಮತ್ತು ಇತರೆ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡೋದು. ಜೊತೆಗೆ ಈ ವಿಡಿಯೋ ಏನು ಹೊರಗಡೆ ಬಂದಿದೆ ಆ ವಿಡಿಯೋಗಳೇನಿದ್ದಾವೆ ಕಳೆದ 23 ಅಂದರೆ 2023ರಲ್ಲಿ ಶೂಟ್ ಮಾಡಿರುವಂಥ ವಿಡಿಯೋ ಅನ್ನುವಂಥ ಸಮಜಾಯಿಷಿಯನ್ನು ನೀಡೋದ್ರ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ನಾಟಕವನ್ನು ಜೈಲು ಅಧಿಕಾರಿಗಳು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಭಾಳ ಸ್ಪಷ್ಟವಾಗಿ ಅದು 2023ರ ವಿಡಿಯೋ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಇರುವಂಥದ್ದು. ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ಆರೋಪಿ ತರುಣ್ ಏನಿದ್ದಾನೆ, ಕಳೆದ ಏಪ್ರಿಲ್ನಲ್ಲಿ ಆತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರುವಂಥದ್ದು. ಜೊತೆಗೆ ಇನ್ನು ಯಾರೋ ವಿಡಿಯೋ ಮಾಡಿರುವಂಥ ಪುಣ್ಯಾತ್ಮರೇನಿದ್ದಾರೆ ಅವರು ಯಾವುದೇ ರೀತಿಯಾಗಿ ಜೈಲಧಿಕಾರಿಗಳು ಈ ರೀತಿ ಮರೆಮಾಚಬಹುದು ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಡೇಟ್ ಮತ್ತು ಇತ್ತೀಚಿನ ಸುದ್ದಿಗಳಿರುವಂಥ ಒಂದು ಪತ್ರಿಕೆ ಕೂಡ ಅಲ್ಲಿ ಶೂಟ್ ಮಾಡಿರುವಂಥದ್ದು ಹಲವು ಅನುಮಾನಗಳಿಗೆ ಅದು 2023ರ ವಿಡಿಯೋ ಅಲ್ಲ ಅನ್ನುವಂಥಕ್ಕೆ ಒಂದಷ್ಟು ಕ್ಲೂಗಳು ಸಿಗುವಂಥದ್ದು. ಹಾಗಾಗಿ ಈ ಪ್ರಕರಣವನ್ನು ಈ ಬಾರಿ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥ ಹಿರಿಯ ಅಧಿಕಾರಿಗಳು ಈಗಾಗಲೇ ವರದಿಯನ್ನು ಕೊಡಲಿಕ್ಕೆ 2 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದೇವೆ. ಅದಾದ ಬಳಿಕ ಸಂಬಂಧಪಟ್ಟವರ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್, ತಮ್ಮ ಮಾಹಿತಿಗಾಗಿ.